ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೋಡಿ, ತನಿಖೆಯ ಸಂದರ್ಭದಲ್ಲಿ ಒಂದೊಂದು ಪದವು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅವರ ಸ್ವ-ಇಚ್ಛಾ ಹೇಳಿಕೆ ಆಗಿರ್ಬೋದು, ಪೊಲೀಸರು ವಶಪಡಿಸಿಕೊಳ್ತಿರುವಂತಹ ಆ ಒಂದು ವಸ್ತುಗಳಾಗಿರ್ಬೋದು, ಸಾಕ್ಷಿಗಳು ಆಗಿರ್ಬೋದು, ಅವೆಲ್ಲವೂ ಕೂಡ ಪ್ರತಿ ಒಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಇರೋದಕ್ಕೆ. ಇದುವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಈಗ ವಾದ ಪ್ರತಿವಾದ ಇವತ್ತು ನಡೆದು ಇವತ್ತೇ ಇದು ತೀರ್ಪು ಕೊಡುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಅನ್ಸುತ್ತಾ, ಹೇಗೆ ಅಂತ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳು ಮತ್ತು ಮಹಾಜರು ಮತ್ತು ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಕೊಂಡು ಈಗ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷಿಗಳೇನಿದೆ, ಮರದ ಕೊಂಬೆ ಇರ್ಬೋದು, ಹಗ್ಗ ಇರ್ಬೋದು, ಮತ್ತು ರಿಪೀಸ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ಇವುಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕಂದರೆ ಅವು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಪೊಲೀಸರು ಅಂತೇಳಿ ಈಗ ಅವರು ಅಲ್ಲಿ ವಾದವನ್ನು ಮಂಡಿಸ್ತಾ ಇರೋದು. ಯಾಕಂದರೆ ಆ ಒಂದು ಕೃತ್ಯಕ್ಕೆ ಬಳಸಿದಂಥ ಸಂದರ್ಭದಲ್ಲಿ ಅಲ್ಲಿ ಏನೂ ಇರಲಿಲ್ಲ, ಬಟ್ ಪೊಲೀಸರು ಅದನ್ನು ಸೃಷ್ಟಿ ಮಾಡಿ ಅಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಹೇಳಿರುವಂಥದ್ದು. ಅದು ದರ್ಶನ್ ಹೇಳಿಕೆ ಆಧಾರದ ಮೇಲೆಗೆ ನಂತರ 14ನೇ ತಾರೀಕು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಈ ಒಂದು ಸಾಕ್ಷಿಗಳು ಪತ್ತೆ ಆಗಿದೆ ಅಂತೇಳಿ ಉಲ್ಲೇಖ ಆಗಿರುವಂಥದ್ದು. ಆದರೆ ಇಷ್ಟು ದಿನ ಅವರು ಏನು ಮಾಡ್ತಾ ಇದ್ರು, ಪೊಲೀಸರು ಯಾಕೆ ಅದನ್ನು ಏನು ಘಟನೆ ನಡೆದ ಕೂಡಲೇ ತನಿಖಾಧಿಕಾರಿ ಯಾಕೆ ಸ್ಥಳಕ್ಕೆ ಹೋಗಲಿಲ್ಲ, ಅದನ್ನು ಯಾಕೆ ಪರಿಶೀಲನೆ ಮಾಡಲಿಲ್ಲ ಅಂತೇಳಿ ಕೂಡ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕಂದರೆ 10ನೇ ತಾರೀಕು ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ಬಳಿಕ ಪೊಲೀಸರು ಯಾಕೆ ಕೃತ್ಯ ನಡೆದ ಒಂದು ಸ್ಥಳಕ್ಕೆ ಹೋಗಲಿಲ್ಲ, ಮತ್ತೆ ಅಲ್ಲಿ ಪರಿಶೀಲನೆ ಯಾಕೆ ಮಾಡಲಿಲ್ಲ ತನಿಖಾಧಿಕಾರಿಗಳು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇರೋದು. 11ನೇ ತಾರೀಕು ದರ್ಶನ್ ಅವರನ್ನು ಬಂಧಿಸ್ತಾರೆ. 12ನೇ ತಾರೀಕು ಅವರ ಸ್ವ-ಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ಬಳಿಕ ಈ ಒಂದು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡಿದ್ದಾರೆ ಅಂತೇಳಿ ಒಂದು ಏನು ತಮ್ಮ ವಾದದ ವೇಳೆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಏನು ಪ್ರತಿಯೊಂದು ಡೇಟ್ ಇರ್ಬೋದು, ಮತ್ತೆ ಟೈಮ್ ಇರ್ಬೋದು, ಮತ್ತೆ ಪೊಲೀಸರು ವಶಕ್ಕೆ ಪಡೆದಿರುವಂಥ ಒಂದು ಸಾಕ್ಷಿಗಳು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಅಲ್ಲಿ ಆಗಿರುವಂಥ ಒಂದು ಲೋಪಗಳನ್ನು ಪ್ರತಿಯೊಂದು ಕೂಡ ಪಾಯಿಂಟ್ ಮಾಡುವಂಥ ಕೆಲಸವನ್ನು ಈಗ ಏನು ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ದರ್ಶನ್ ಪರ ವಕೀಲರು ವಾದ ಮುಕ್ತಾಯ ಆದ ಬಳಿಕ ನಂತರ ಸರ್ಕಾರದ ಪರವಾಗಿ SPP ಅವರು ಕೂಡ ವಾದವನ್ನು ಮಾಡಿಸ್ತಾರೆ. ಇಬ್ಬರ ವಾದವನ್ನು ಮಂಡಿಸಿದ ಬಳಿಕ ಇವತ್ತೇ ಜಡ್ಜ್ಮೆಂಟ್ ತೀರ್ಪು ಬರುತ್ತಾ ಅಥವಾ ಕಾಯ್ದಿರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು. ಡೀಟೇಲ್ಸ್ಗೆ ನೋಡೋಣ ಏನಾಗತ್ತೆ ದರ್ಶನ್ ಭವಿಷ್ಯ. ಯಾಕಂದರೆ ವಾದ ಪ್ರತಿವಾದ ಕೂಡ ಇವತ್ತು ಆಗಬೇಕಾಗಿದೆ. ಒಂದು ಕಡೆ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು, ಆದರೆ ಇವರ ವಾದಕ್ಕೆ ಆನಂತರ ಪ್ರತಿವಾದವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ SPP ಪ್ರಸನ್ನ ಕುಮಾರ್ ರೆಡಿ ಆಗಿದ್ದಾರೆ. ಪ್ರತಿಯೊಂದು ಅಂಶಕ್ಕೂ ಕೂಡ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಈಗಾಗಲೇ ಅವರ ವಾದಕ್ಕೆ ಸರಿಯಾಗಿ ಪ್ರತಿವಾದವನ್ನು ಮುಂದಿಟ್ಕೊಂಡು ಆ ಒಂದು ಪ್ರತಿವಾದವನ್ನು ಮಂಡನೆ ಮಾಡುವುದಕ್ಕೂ ಕೂಡ ಈಗಾಗಲೇ ಸಮಯ ಇದೆ. ಹಾಗಾಗಿ ಇವತ್ತೇ ದರ್ಶನ್ಗೆ ಒಂದು ಬೇಲ್ ಸಿಗುತ್ತಾ ಇಲ್ವಾ, ಅಥವಾ ಈ ಒಂದು ವಾದ ಪ್ರತಿವಾದಗಳು ಕಂಟಿನ್ಯೂ ಆಗುತ್ತಾ, ತೀರ್ಪು ಏನು ಆಗತ್ತೆ, ಬೇಲ್ ಸಿಗುತ್ತಾ ಅನ್ನುವಂತಹ ಕುತೂಹಲ ಹಾಗೆ ಇದೆ. ಯಾಕಂದ್ರೆ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು. ಅವರ ವಾದಕ್ಕೆ ಮತ್ತೆ ಪ್ರತಿವಾದವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ಕೂಡ ರೆಡಿ ಆಗಿದ್ದಾರೆ. ಈಗ 8ನೇ ತಾರೀಕು ನಡೆದಿರುವಂತಹ ಕೃತ್ಯ, ಆ ನಂತರ 10ನೇ ತಾರೀಕಿನಂದು ಗೊತ್ತಾಗುತ್ತೆ ಈ ರೀತಿಯಾಗಿ ಏನೇನು ಆಗಿದೆ ಘಟನೆಗಳು ಅಂತ ಹೇಳಿ. 11ನೇ ತಾರೀಕು ದರ್ಶನ್ ಅರೆಸ್ಟ್ ಆಗುತ್ತೆ, ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದ ಮೇಲೆ ಆ ನಂತರ ಆದಂತಹ ವಿಚಾರಗಳನ್ನ ಇಟ್ಟುಕೊಂಡು ಕೂಡ ಈಗ ಸಿ ವಿ ನಾಗೇಶ್ ಅವರು ಸ್ವ-ಇಚ್ಛಾ ಹೇಳಿಕೆಗಳು, ಪಂಚನಾಮೆಯ ವಿಚಾರ, ಚಾರ್ಜ್ ಶೀಟ್ನಲ್ಲಿದ್ದಂತಹ ಲೋಪದೋಷಗಳನ್ನು ಇಟ್ಟುಕೊಂಡು ವಾದವನ್ನ ಮಂಡಿಸುತ್ತಿದ್ದಾರೆ.